ಚಿಕ್ಕ ಮಗುವಾಗಿದ್ದಾಗಿನಿಂದಲೂ ನೋಡ್ತಾ ಇದ್ದವನು ನಾನು. ಆಮೇಲೆ ಅವರು ಉದ್ದಕ್ಕೂ ನೋಡ್ತಾನೇ ಇದ್ದೀನಿ. ಆ ನಂತರದಲ್ಲಿ ಅವರು ಬೆಳೆದಿದ್ದು, ಆಮೇಲೆ ಸಾಹಿತ್ಯದಲ್ಲಿ ಅವರ ಆಸಕ್ತಿ ಇದ್ದದ್ದು, ಶಿವಮೊಗ್ಗದಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದದ್ದು. ನಂತರ ಅವರು ಮೈಸೂರಿಗೆ ಹೋದದ್ದು. ಮೈಸೂರಿನಲ್ಲಿ ಅವರು ಬೇಕು ಅಂತ ಅಂದಿದ್ದರೆ ಯಾವ ಕೆಲಸ ಆದ್ರೂ ಯೂನಿವರ್ಸಿಟಿನಲ್ಲಿ ಸಿಕ್ಕೋದು. ಅದನ್ನೆಲ್ಲ ಬಿಟ್ಟುಬಿಟ್ಟು ಹಳ್ಳಿಗೆ ಹೋದದ್ದು, ಮೂಡಿಗೆರೆಗೆ. ಅಲ್ಲಿ ಮೊದಲು ಕಾಫಿ ತೋಟ ತಗೊಂಡದ್ದು. ಅದನ್ನು ಮಾರಿ ಇನ್ನೊಂದು ತೋಟ ಈಗ ತಗೊಂಡು ಇಲ್ಲಿ ಮೂಡಿಗೆರೆ ಹತ್ತಿರ ನಿಂಬೆ ಮೂಲೆ ಅಂತ, ಅದು ಹೆಸರು ಚೆನ್ನಾಗಿಟ್ಟಿದ್ದಾರೆ, ನಿರುತ್ತರ ಅಂತ. ಆ ಮನೆಯೊಳಗೆ ಇದ್ದರು. ಆಮೇಲೆ ಒಂದು ಅವರಿಗೆ ಸಂಬಂಧಪಟ್ಟ ಹಾಗೆ ನೀವು ಕೇಳಿದ್ರೆ ನಾನು ಹೇಳ್ಬೋದು. ಅವರ ಸಂಪರ್ಕ ಅವರು ಬಹಳ ಚಿಕ್ಕ ಮಗುವಾಗಿದ್ದಾಗಾಯಿತು ಗೊತ್ತು ನನಗೆ. ಪಕ್ಷಿ, ಪ್ರಾಣಿ ಮತ್ತು ತನ್ನದೇ ಆದ ಒಂದು ರೀತಿಯ ಬದುಕು, ಇವುಗಳನ್ನು ಕಟ್ಟಿಕೊಳ್ಳೋದಕ್ಕೆ ಅವರಿಗೆ ಆ ಆಸಕ್ತಿ ಕಾಫಿ ತೋಟದ ಕಡೆಗೋ ಅಥವಾ ವ್ಯವಸಾಯದ ಕಡೆಗೋ ಒಲವಾಯಿತು. ಅದಕ್ಕೆ ತಂದೆಯವರು ಒಪ್ಪಿದ್ರು. ಆ ಬಗ್ಗೆ ಅವರೆಂದೂ ಸಹ ತಂದೆ ಮಗ ಇಂಥ ವಿಚಾರಗಳಲ್ಲಿ, ವ್ಯವಹಾರದ ವಿಚಾರದಲ್ಲಿ ಎಂದೂ ಸಹ ಒಬ್ಬರಿಗೊಬ್ಬರು ಯಾವ ಇದು ಇರಲಿಲ್ಲ. ಏನಂದರೆ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಆತನಿಗೇನು ಇಷ್ಟ ಇದೆಯೋ ಅಂತ. ತಂದೆನೂ ತುಂಬ ಮೆಚ್ಚಿಕೊಂಡ್ರು. ಕೊನೆಗೆ ಅಲ್ಲಿದ್ದಾಗ ಕುವೆಂಪುನೂ ಇವರು ಕಾಡಿನಲ್ಲಿ ಇದ್ದದ್ದು ಒಂದಿನ ಹೇಳ್ತಾಯಿದ್ರು. ತುಂಬ ಮಳೆ ಬರ್ತಾ ಇತ್ತಂತೆ. ತೇಜಸ್ವಿ ಏನೋ ಕೆಲಸ ಮಾಡ್ತಾಯಿದ್ರಂತೆ. ಅದಕ್ಕೆ ತೇಜಸ್ವಿ ನೋಡು ಅವನು ಎಷ್ಟರ ಮಟ್ಟಿಗೆ ಹೋಗಿಬಿಟ್ಟಿದ್ದಾನೆ ಅಂತ ತುಂಬ ಹೆಮ್ಮೆಯಿಂದಾನೆ ಅಂತ ಇದ್ದರು. ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜವರೇಗೌಡರು, ಹಂಪ ನಾಗರಾಜಯ್ಯನವರು, ಕಮಲಾ ಹಂಪನವರು, ಕಾಗೋಡು ತಿಮ್ಮಪ್ಪನವರು, ಇವರೆಲ್ಲರೂ ಒಂದು ರೀತಿಯಲ್ಲಿ ಕುವೆಂಪು ಅಭಿಮಾನಿಗಳೇ. ಅವರು ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡಿಕೊಂಡು ಬಂಗಾರಪ್ಪನವ್ರನ್ನ ಭೇಟಿಯಾಗ್ತಾರೆ. ಬಂಗಾರಪ್ಪನವರು ಇವರ ಕುವೆಂಪು ವಿಚಾರದಲ್ಲಿ ಬಹಳ ತುಂಬ ಗೌರವ ಮಾತ್ರ ಅಲ್ಲ, ಅವರ ಕೆಲವು ಪುಸ್ತಕಗಳನ್ನು ಓದಿದ್ರು ಅವರು. ಆ ಬಗ್ಗೆ, ಅವರ ವೈಚಾರಿಕತೆ ಬಗ್ಗೆ ಮತ್ತು ಕುವೆಂಪುರವರ ಹಿಂದುಳಿದವರು, ದಲಿತ ವರ್ಗದವ್ರ ಬಗ್ಗೆ ಅವರ ಕಾಳಜಿ ಸಾಹಿತ್ಯದಲ್ಲಿ ಹಾಸು ಹೊಕ್ಕಾಗಿ ಬರುತ್ತೆ. ಅಧ್ಯಾತ್ಮ ಹೇಗೆ ಬರ್ತದೋ ಅದು ಬರ್ತದಲ್ಲ, ಅದೆಲ್ಲದರ ಬಗ್ಗೆ ಇವರಿಗೆ ತುಂಬ ಮೆಚ್ಚುಗೆ ಇತ್ತು. ಯಾರಿಗೆ? ಬಂಗಾರಪ್ಪನವರಿಗೆ. ಅವರು ಅದಕ್ಕೆ ರೆಡಿಲಿ ಹಿ ಎಗ್ರೀಡ್. ಅಷ್ಟೇ ಅಲ್ಲ, ಸರ್ಕಾರದ ವತಿಯಿಂದಲೂ ಏನು ಬೇಕೋ ಸಹಾಯ ಮಾಡೋಕ್ಕೆ ತಯಾರಿದ್ದರು ಅವರು. ಆಮೇಲೆ ಕುವೆಂಪುರವರ ಆ ಮನೆಯನ್ನು ತಗೊಳ್ಳೋದಕ್ಕೂ ಅವರು ಮುಂದಾದರು. ಮನೆ ತಗೊಂಡ್ರು. ಟ್ರಸ್ಟ್ ಆಯ್ತಲ್ಲ, ಟ್ರಸ್ಟ್ ವತಿಯಿಂದ ತಗೊಂಡು ಮನೇಲಿದ್ದವರಿಗೆ ಸೂಕ್ತ ಪರಿಹಾರ ಕೊಟ್ಟು ತಗೊಳ್ಳೋದು ಅಂತ ಮಾಡಿದ್ರು. ಆ ಮನೇಲಿದ್ದವರು ಕೆಲವರು ಈ ಪರಿಹಾರ ಮತ್ತು ಬೇರೆ ಬೇರೆ ದೃಷ್ಟಿಯಿಂದ ಭಾಳ ಕಾಲದಿಂದ ಇದ್ದರು. ಅನೇಕ ಬ್ರ್ಯಾಂಚಸ್ಸು ಕುವೆಂಪು ಮನೆ, ನಿಮಗೆ ಗೊತ್ತಿರ್ಬೋದು. ನೆನಪಿನ ದೋಣಿಯಲ್ಲಿ ಬರೆದಿದ್ದಾರೆ ನೋಡಿ. ಹಾಗೆ ನೀವು ಹೋಗಿದ್ದೀರಿ, ನೋಡಿರ್ತೀರಿ. ಆ ಬಿಡುಗಡೆ ಸಂದರ್ಭದಲ್ಲಿ ಸ್ವಲ್ಪ ಚರ್ಚೆ ಇತ್ತು ಮನೆಯವರಿಗೂ ಟ್ರಸ್ಟ್ನವರಿಗೂ. ಜಾಮದಾರ್ ಅನ್ನೋರು ಡೆಪ್ಟಿ ಕಮಿಷನರ್ ಆಗಿದ್ದರು ಶಿವಮೊಗ್ಗದಲ್ಲಿ. ಅವರು ತೇಜಸ್ವಿಯವರನ್ನು ಕೇಳೋಣ ಅಂತ ತೇಜಸ್ವಿ ಹತ್ರ ಹೋಗ್ತಾರೆ. ತೇಜಸ್ವಿಯವರು ನನ್ನ ಹೆಸರು ಹೇಳ್ತಾರೆ. ವೆಂಕಟೇಶ್ವರವ್ರನ್ನು ನೀವು ಭೇಟಿಯಾಗಿ ಆಮೇಲೆ ಅವರು ಸ್ವಲ್ಪ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ನಿಮಗೆ ಅಂತ ನನಗೂ ಫೋನ್ ಮಾಡಿದ್ರು. ಆಮೇಲೆ ನಾನು ಯಾವುದೋ ಬೇರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿದ್ದಾಗ ಜಾಮದಾರರು ನನ್ನನ್ನು ನೋಡಿ, ಹೀಗಿದೆ ತೇಜಸ್ವಿಯವರಿಗೆ ಅಂದೆ ನಾನು, ಅವರು ನಿಮ್ಮನ್ನೇ ನೋಡಬೇಕು, ನೀವೇ ನಿಮ್ಮ ಕೈಯಿಂದ ಆಗಬೇಕು ಅಂತ ಅಂದರು. ಆ ಕೆಲಸ ಕಾರಣ ಇಷ್ಟೇ, ಅದೇ ಸ್ಥಳದವನು ನಾನು, ಅಲ್ಲೇ ವಕೀಲನಾಗಿದ್ದವನು ಶಿವಮೊಗ್ಗದಲ್ಲಿ. ಅನೇಕರು ಅವ್ರ ಸಂಪರ್ಕ ಎಲ್ಲ ಇದ್ದೇ ಇತ್ತಲ್ಲ, ಅದಕ್ಕೋಸ್ಕರವಾಗಿ ಸರಿ. ಆಮೇಲೆ ಹೋಗಿ ಆ ಮನೆಯ ಪರಿಹಾರ ನಿಷ್ಕರ್ಷೆ ಮಾಡಿ
ಅದಕ್ಕೆಲ್ಲ ಅವರು ಮನೆಯವರು ಒಪ್ಪಿಕೊಂಡ್ರು. ಟ್ರಸ್ಟ್ ಮುಖಾಂತರ ಅವರಿಗೆ ಏನು ಪರಿಹಾರ ಕೊಡಿಸಬೇಕು ಕೊಡಿಸಿ ಅವರೆಲ್ಲ ಮನೆ ಬಿಟ್ಟರು. ಆಮೇಲೆ ಆ ನವೀಕರಣದ ಸಂದರ್ಭದಲ್ಲಿ ತೇಜಸ್ವಿ ಅವರದ್ದು ಸ್ವಲ್ಪ ಪಾತ್ರ ಇದೆ, ಸ್ವಲ್ಪ ಏನು ತಕ್ಕಷ್ಟೇ ಇದೆ. ಅದಕ್ಕೆ ವಿಜಯನಾಥ್ ಶೆಣೈ ಅಂತ, ಶೆಣೈ ಅವರ ಹೆಸರು, ವೈದ್ಯನಾಥ್ ಶೆಣೈ ಉಡುಪಿಯವರು, ಉಡುಪಿನೂ ಮಣಿಪಾಲದಲ್ಲೂ ಇದ್ದಾರೆ. ಈ ತರಹ ನವೀಕರಣ ಹಳೆಯ ಮನೆಗಳನ್ನು ತಗೊಳ್ಳೋದು, ಅವುಗಳನ್ನು ಯಥಾಸ್ಥಿತಿನಲ್ಲಿ ಅದನ್ನು ಇದು ಮಾಡೋದು, ಪುನರ್ನಿರ್ಮಾಣ ಮಾಡೋದು, ಇದೆಲ್ಲ ತುಂಬ ಆಸಕ್ತಿ ಅವರಿಗೆ. ಅವರ ನೆರವು ತಗೊಂಡು ಅವ್ರ ಮುಖಾಂತರ ಆ ಕೆಲಸ ಚೆನ್ನಾಗೇ ನಡೀತು. ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬಂತು. ಯಾರಿಗೆ? ಆ ಕಾಂಟ್ರಾಕ್ಟರಿಗೂ. ಕಾಂಟ್ರಾಕ್ಟರ್ದೇನು ಪಾತ್ರ ಇಲ್ಲ, ಆತ ಚೆನ್ನಾಗೇ ಮಾಡೋರು. ಏನೋ ಕಾರಣಾಂತರದಿಂದ ಸ್ವಲ್ಪ ಇದಾಯಿತು. ಆಮೇಲೆ ಆಗ ಇದ್ದ ನಮ್ಮ ಪದಾಧಿಕಾರಿಗಳಲ್ಲಿ ಒಬ್ಬರು ಅವರಿಗೆ ಅಷ್ಟು ಅನಾರೋಗ್ಯವಾಗಿ ಅವರು ಅಷ್ಟು ಆರೋಗ್ಯವಿರಲಿಲ್ಲ. ಸೊ ಅವರು ನಿವೃತ್ತರಾದರು. ನಂತರ ಇನ್ನೊಬ್ಬರು ಪದಾಧಿಕಾರಿಗಳು ಬಂದರು, ಸಮಕಾರ್ಯದರ್ಶಿ ಅಂತ. ಅವರು ಬಂದಾಗ ಅವರೇ ನಾನೇ ನಿಭಾಯಿಸ್ತೀನಿ, ಇಲ್ಲದೇ ಇದ್ರೆ ಭಾಳ ತಡ ಆಗುತ್ತೆ ಇದು ಅಂಥೇಳಿ ಅದನ್ನು ಮುಗಿಸಿದ್ರು. ಆ ಕೆಲಸವನ್ನು ಮಾಡಿದ್ರು. ಎಲ್ಲರೂ ಎಚ್ಚರಿಕೆಯಿಂದನೇ ಮಾಡಿ ಒಂದು ರೂಪ ಕೊಟ್ಟರು ಅದಕ್ಕೆ ಮನೆಗೆ. ಅದರಲ್ಲೆಲ್ಲ ತೇಜಸ್ವಿಯವರು ಆಮೇಲೆ ಕವಿಶೈಲದ ಸ್ಮಾರಕ, ಅದಕ್ಕೂ ಅವರು ಆಸಕ್ತಿ ತೋರಿಸಿ ಹಾಸನದ ಶಿವಪ್ರಸಾದ್ ಅವ್ರ ಮುಖಾಂತರ ಅದನ್ನು ಇದು ಮಾಡಿದ್ರು. ಅದಕ್ಕೆ ಅನೇಕರು, ಇಲ್ಲಿ ಸಿದ್ಧಾರ್ಥರವರು ತುಂಬ ಸಹಾಯ ಮಾಡಿದ್ರು. ಅಮೇರಿಕಾದಿಂದ ಕೆಲವು ಅಭಿಮಾನಿಗಳು ಮೊಬೈಲ್ಗನ್ನು ಕಳಿಸಿದ್ರು. ಹಾಗಾಗಿ ಆ ಕೆಲಸ ಸಮರ್ಪಕವಾಗಿ ನಡೀತು. ಶಿವರುದ್ರಪ್ಪನವರಿಂದ ಆ ನವೀಕರಿಸಿದ ಮನೆ ಮತ್ತು ಕವಿಶೈಲ, ಅದನ್ನು ಶಿವರುದ್ರಪ್ಪನವರು ಬಹಳ ಆಪ್ತರು ಕುವೆಂಪುಗೆ, ಬಹಳ ಅಂದರೆ ಬಹಳನೇ. ಅವರ ಇದರಲ್ಲಿ ಅವರು ಮುಖ್ಯ ಭಾಷಣಕಾರರು. ಮುಖ್ಯಮಂತ್ರಿಗಳೇ ಅದನ್ನು, ಆಗಿನ ಮುಖ್ಯಮಂತ್ರಿಗಳು ಅದನ್ನು ಬಿಡುಗಡೆ ಇದನ್ನು ಸಮಾಜಕ್ಕೆ ಅರ್ಪಿಸಿದ್ರು. ಮನೆ ರೆನೋವೇಟ್ ಆದಮೇಲೆ ತೇಜಸ್ವಿಯವರು ಪ್ರತಿಯೊಂದು ಸಮಾರಂಭಕ್ಕೂ ಬರ್ತಾಯಿದ್ರು. ಕುವೆಂಪು ಸ್ಮಾರಕದ ಸಮಾರಂಭ ಹಾಂ ಬರೋರು. ಮತ್ತು ಅದೆಲ್ಲ ಆ ಬಗ್ಗೆ ಅವರು ಆಸಕ್ತಿಯಿಂದಲೇ ಸಲಹೆ ಸೂಚನೆ ಕೊಡೋರು. ಏನಾದರೂ ಇದ್ದರೆ ನಾವು ಕೇಳ್ತಾ ಇರ್ತಿದ್ವಿ, ಮಾತಾಡ್ತಾ ಇರ್ತಿದ್ವಿ ಅವರಿಗೂ. ತೇಜಸ್ವಿಯವರು ಕಂಬಾರರು ಮತ್ತು ಹಾಸನದಲ್ಲಿ ಕೆಲವರು ಯಂಗ್ಸ್ಟರ್ಸ್, ಇವರಿಬ್ಬರಿಗೂ ಪರಿಚಯ ಇರೋರು. ಆ ಕೆಲಸದಲ್ಲಿ ತುಂಬ ಆಸಕ್ತಿ ಇದ್ದು ಈಗಲೂ ಮಾಡ್ತಾಯಿದ್ದಾರೆ ಅಂತ ಯಾರೋ ಅಂದ್ರೂಪ. ಆಮೇಲೆ ಅದನ್ನು ಯೂನಿಕೋಡ್ ಹಾಗೆ ಮಾಡಬೇಕು, ಬೇರೆ ಪರದೇಶದವರೆಲ್ಲ ತಗೊಂಡಿದ್ದನ್ನೆಲ್ಲ ಮಾಡೋದಲ್ಲ, ಅದು ಸರ್ಕಾರದವರೇ ಇದನ್ನು ಎಲ್ಲ ಸರ್ಕಾರದ ಇದಕ್ಕೂ ಬಳಕೆಗೂ ಅದನ್ನು ಆರ್ಡರ್ ಇಶ್ಯೂ ಮಾಡಬೇಕು ಅಂತ ಇಟ್ಟು ತುಂಬ ಒಳ್ಳೆಯ ಇದು. ಆ ನಂತರ ಅನೇಕ ಮುಖ್ಯಮಂತ್ರಿಗಳು ಬಂದರು ಹೋದರು, ಆಗಲೇ ಇಲ್ಲ. ಇತ್ತೀಚೆಗೇನೋ ಈ ಸರ್ಕಾರದವರು, ಇವರು ಅಥವಾ ಹಿಂದೆ ಯಡಿಯೂರಪ್ಪನವರು ಇದ್ರಲ್ಲ, ಅವರು ಈ ಬಗ್ಗೆ ಅವರ ಆಸಕ್ತಿ ಸ್ವಲ್ಪ ಹೆಚ್ಚು ವಹಿಸಿದ್ರು, ನನಗೆ ತಿಳಿದ ಮಟ್ಟಿಗೆ ಅಂತ ಯಾರೋ ಹೇಳಿದ್ದು ನನಗೆ. ಆಮೇಲೆ ಚಿದಾನಂದಗೌಡರ ಸಮಿತಿ ಅಧ್ಯಕ್ಷತೆಯಲ್ಲಿ ಆ ತಂತ್ರಾಂಶದ ಬಗ್ಗೆ ಒಂದು ತೀರ್ಮಾನನೂ ತಗೊಂಡಿದ್ದಾರೆ. ಕಂಬಾರರು ತೇಜಸ್ವಿಯವರ ಇದೇನಿತ್ತೋ ಆ ಪ್ರಕಾರ ಅದು ಸರ್ಕಾರದ ಮುಂದೆ ಇದೆಯಂತೆ. ಅವರ ಅನುಮೋದನೆಗೆ ಬಂದಿದೆ ಅಥವಾ ಬರುತ್ತೆ ಅಂತಲೋ ಏನೋ ಹೇಳ್ದಂಗೆ ಆಯ್ತಪ್ಪ. ಆಮೇಲೆ ನಾನು ಅಷ್ಟು ಕೇಳೋಕ್ಕಾಗಲಿಲ್ಲ ಏನಾಯಿತು ಅಂತ. ಅದ್ರ ಬಗ್ಗೆ ತುಂಬ ಆಸಕ್ತಿ ಇತ್ತು ಅವರಿಗೆ. ಪ್ರತಿಷ್ಠಾನದಲ್ಲಿ ಮುಖ್ಯವಾಗಿ ಇದು ಆಗ್ಬೋದು, ಆದರೆ ಇದೇನೇ ಶುರುವಾಗಿಬಿಟ್ರೆ ಕಷ್ಟ ಆಗುತ್ತೆ. ಯಾಕೆಂದರೆ
ಸಾಹಿತ್ಯದ ಪ್ರಚಾರ ಆಗಬೇಕು, ಸಹೃದಯರ ಸೃಷ್ಟಿಯಾಗಬೇಕು, ಭಾಷಾಂತರ ಆಗಬೇಕು. ಬಹಳ ದೊಡ್ಡ ಕೆಲಸಗಳಿದೆ. ಏಕೆಂತಂದರೆ ಕುವೆಂಪು ಇಸ್ ಅ ವರ್ಸಟೈಲ್ ಜೀನಿಯಸ್. ಕಾದಂಬರಿಗಳಿದೆ, ಮಹಾಕಾವ್ಯ ಇದೆ, ಮತ್ತು ಭಾವಗೀತೆಗಳಿದೆ, ಮತ್ತು ಪರಿಸರದ ವಿಚಾರದಲ್ಲಿ ಅಧ್ಯಾತ್ಮ ಇದೆಲ್ಲ ಒಳಗೊಂಡಿದೆ ಅವರ ಸಾಹಿತ್ಯ. ಆ ಬಗ್ಗೆ ಬೇಕಷ್ಟು ಕೆಲಸ ಮಾಡೋದು ಇದೆ. ಈಗ ನೋಡಿ, ಮಲೆಗಳಲ್ಲಿ ಮದುಮಗಳ ತಗೊಂಡು ಇತ್ತೀಚೆಗೆ ಒಂದು ಅನೇಕ ಗಂಟೆಗಳ ಕಾಲ ಒಂದು ನಾಟಕ ಎಷ್ಟು ಜನಗಳ ಮನಸ್ಸಿಗೆ ಅದು ಎಷ್ಟು ಆಸಕ್ತಿಯಿಂದ ನೋಡಿದ್ರಂತೆ. ಮೈಸೂರಿನಲ್ಲಂಕೂ ದಿನಾನೂ ಅಷ್ಟು ಇದರಿಂದ ನಡೀತು ಅದು. ಯಾಕೆಂದರೆ ಆ ಕ್ಯಾರೆಕ್ಟರ್ಸು, ಆಗಿನ ಪರಿಸರದ ಚಿತ್ರಗಳು, ಅವರ 2 ಕಾದಂಬರಿಗಳು ಅಷ್ಟೇ, ಅದ್ಭುತವಾದ ಕಾದಂಬರಿಗಳು. ಒಂದು ತರಹ ಒಂದು ಹೊಸ ಇದನ್ನೇ ಕಟ್ಟಿಕೊಟ್ಬಿಟ್ರು ಅವರು ಬದುಕನ್ನು. ಅಲ್ಲಿ ಇದನ್ನು ಬದುಕಿನ ಚಿತ್ರವನ್ನು, ಮೊದಲನೇದು ಮದುಮಗಳು, ಆನಂತರ ಅದು. ಹಾಂ. ಸೊ ಆ ಕುರಿತು ಬೇಕಷ್ಟು ಕೆಲಸ ಇದೆ ಮಾಡೋದು. ಪ್ರಯಾರಿಟಿ ಅದಕ್ಕೆ ಕೊಡಬೇಕು. ಮನೆಯಲ್ಲೇ ಸರಳವಾಗಿ ಮಾಡ್ಕೋಬೋದು, ಅದಕ್ಕೆ ಪ್ರತಿಷ್ಠಾನಕ್ಕೆ ಹೋಗಿ. ಹೌದು, ದಟ್ ವಾಸ್ ನನ್ನ ಅಭಿಪ್ರಾಯ. ನಾನು ಅಧ್ಯಕ್ಷನಾಗಿದ್ದಾಗಲೂ ಅದನ್ನು ಅತ್ಯಂತ ಸ್ಪಷ್ಟವಾಗಿ ಅಂದೆ ನಾನು. ಕಡೆಗೇನಾಗುತ್ತೆ, ಇದು ಸನ್ಯಾಸಿ ಸಂಸಾರ ಆದಾಗುತ್ತೆ. ಅದಕ್ಕೆ ಬಾಣ ಸಿಗಬೇಕು. ಈಗ ಗೊತ್ತಲ್ಲ, ಅದು 100 ಜನ ಕರೆಯೋದ್ರಲ್ಲಿ 5,000 ಜನ ಬರ್ತಾರೆ. ಹೀಗೆಲ್ಲ ಆಗುತ್ತೆ. ದಿ ಬೆಸ್ಟ್ ಅದನ್ನು ಆ ಆವರಣದಲ್ಲಿ ಮಾಡೋಕ್ಕಿಂತ ಮೇಲ್ಭಾಗದಲ್ಲಿ ಎಲ್ಲಿ ಗಡಿಕಲ್ಲು ಅಲ್ಲೇನೋ ಇದೆಯಲ್ಲ ಒಂದು, ಅಲ್ಲೇನಾದರೂ ಮಾಡ್ಬೋದು, ಅಥವಾ ಮನೆಯಲ್ಲೇ ಮಾಡ್ಬೋದು. ಸರಳವಾಗಿ ಆಗಬೇಕಾಗಿರುವಂಥ ಒಂದು ಅವ್ರು ಡೆಫಿನೆಟ್ಲಿ ಇನ್ನೂ ಸರಳವಾಗಿರುತ್ತೆ. ಸರಳ ಅಂದರೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ. ಕುವೆಂಪು ಪ್ರಕಾರ ಮದುವೆ ಅನ್ನೋದು ಬರೀ ಇದಲ್ಲ. ಇಟ್ಸ್ ನಾಟ್ ಎ ಮ್ಯಾರೇಜ್ ಆಫ್ ಕಾಂಟ್ರಾಕ್ಟ್ ಆರ್ ಸಮಥಿಂಗ್. ಒಂಥರ ಪ್ರಾರ್ಥನಾಮಯವಾದ ಸನ್ನಿವೇಶದಲ್ಲಿ ಅತ್ಯಂತ ಆತ್ಮೀಯವಾದ ಒಂದು ಇದರಲ್ಲಿ ಆಗಬೇಕು. ಅದು ಗೊತ್ತಾಯ್ತು. ಅದಕ್ಕೆ ಎಷ್ಟು ಜನ ಬೇಕು, ಹತ್ತಿರದ ಬಂಧುಗಳನ್ನೆಲ್ಲ ಕರಿಬೇಕು. ಅವರವರ ಇಷ್ಟಕ್ಕೆ ಏನು ಬೇಕೋ ಅದನ್ನು ಮಾಡ್ಕೋಬೇಕು. ತೇಜಸ್ವಿಯವರು ಸ್ಮಾರಕನ ಅಲ್ಲಿ ಏನಾಯಿತು ಅಂದರೆ, ತೇಜಸ್ವಿಯವರು ತೀರಿಕೊಂಡ ನಂತರ ನನಗೂ ಬಹಳ ನೋವಾಯಿತು ಅದು. ಆಗ ಟ್ರಸ್ಟಿನ ಆವರಣದಲ್ಲೇ ಮಾಡಬೇಕು ಅಥವಾ ಹೊರಗೆ ಮಾಡಬೇಕು ಅನ್ನೋದು ಒಂದು ಬಂತು, ಅಲ್ಲಿ ಆ ಮಾತುಕತೆ ಬಂತು. ಆಗ ನಾವಂದ್ವಿ, ಟ್ರಸ್ಟಿನ ಆವರಣದಲ್ಲಿ ಮಾಡೋದು ತಪ್ಪಾಗುತ್ತೆ ಹಾಗೆ ಅಂತ. ಯಾಕೆ ಅಂತಂದರೆ ಇಬ್ಬರೂ ಒಳ್ಳೆ ದೊಡ್ಡ ಕವಿಗಳೇ. ಕುವೆಂಪು ಹೇಗೋ ತೇಜಸ್ವಿಯವರು ಹಾಗೇನೇ. ಇಬ್ಬರ ಕಾಲ ಬೇರೆ, ಭಿನ್ನ. ಕುವೆಂಪು ರೆನೆಸಾನ್ಸ್ ಸ್ಪಿರಿಟ್ನವರು. ಭಾರತದ ಪುನರುತ್ಥಾನದ ಸಂದರ್ಭದಲ್ಲಿ ವಿವೇಕಾನಂದ, ರಾಮಕೃಷ್ಣ ಇವರಿಂದ ಪ್ರಭಾವಿತರಾದವರು. ಪರಿಸರ, ವೈಚಾರಿಕತೆ ಎಲ್ಲ ಬರುತ್ತೆ. ತೇಜಸ್ವಿನೂ ಆ ವಿಚಾರವಂತರೇನೆ. ತೇಜಸ್ವಿನೂ ತುಂಬ ನಿರಂಕುಶಮತಿಗಳಾಗಿ ಬದುಕಿದವರು, ಅದರ ಬಗ್ಗೆ ಅನುಮಾನವೇ ಇಲ್ಲ. ತೇಜಸ್ವಿ ಆಲ್ಸೋ ಇಟ್ ಎ ಗ್ರೇಟ್ ರೈಟರ್, ಒಳ್ಳೆ ಬರೆಹಗಾರರು. ಆಮೇಲೆ ಟ್ರಸ್ಟಿನ ನಿಯಮಾವಳಿಗಳಿಗೆ ಮತ್ತು ಆ ಇದಕ್ಕೆ ಅದು ತಪ್ಪಾಗಬಹುದು, ತಪ್ಪಾಗುತ್ತೆ ಅದು, ಅನ್ಲೆಸ್ ಇದು. ಸೊ ದೇರ್ ಫೋರ್ ನಾವು ಅಂದ್ವಿ, ಟ್ರಸ್ಟು ಆವರಣದಲ್ಲಿ ಬೇಡ ಅದು. ನಾನು ಹೋಗಲಿಲ್ಲ ಅವತ್ತು, ಲೇಟಾಗಿತ್ತು. ಆ ಪಕ್ಕದಲ್ಲೇ ಈಗೇನೋ ಮಾಡಿದಾರಲ್ಲ, ಯಾವುದು ಸ್ಮಾರಕಕ್ಕೆ ಅವರ ಅಂತ್ಯಕ್ರಿಯೆಯನ್ನು ನಡೀತು. ಹೋಗಿದ್ದರು ನಮ್ಮ ಅಕ್ಕ ಎಲ್ಲ ಹೋಗಿದ್ದರು. ನಮ್ಮ ಮೈ ಸನ್ ಆಲ್ಸೋ ಹೆಡ್. ಇದು ಅಲ್ಲಿ ತಂದೆ ಮಗ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಲುವು, ಸಹೃದಯರು, ಕಾಲ ಇದೆಲ್ಲ ಬಂದ್ಬಿಡುತ್ತೆ. ಅವರು ತುಂಬ ಒಬ್ಬರನ್ನೊಬ್ಬರು ಮೆಚ್ಚಿಕೊಂಡವರೇ. ಇವ್ರ ಬರವಣಿಗೆ ಆಗಲಿ ಅಥವಾ ಅವರ ಇದನ್ನೇ ಆಗಲಿ. ಬಟ್ ತೇಜಸ್ವಿ ಸ್ಟೈಲೇ ಬೇರೆ. ತೇಜಸ್ವಿಯವರು ಕುವೆಂಪು ಸ್ಟೈಲಿಗೂ ಅದಕ್ಕೂ ವ್ಯತ್ಯಾಸ ಇದೆ. ತೇಜಸ್ವಿಯವರು ತುಂಬ ಚೆನ್ನಾಗಿ ಬರೀತಾರೆ, ಸರಳವಾಗಿ ಬರೀತಾರೆ. ಕುವೆಂಪು ಇದೇ ಬೇರೆ. ಅದೆಲ್ಲ ಕಂಪ್ಯಾರಿಸನ್ ಪ್ರಶ್ನೆಯೇ ಇಲ್ಲ.
ಒಬ್ಬ ಕವಿಯಿಂದ ಇನ್ನೊಬ್ಬ ಕವಿ ಅಥವಾ ಇನ್ನೊಬ್ಬ ಕಾದಂಬರಿಕಾರರು ಯಾರು ಶ್ರೇಷ್ಠ ಯಾರು ಕವಿ ಅಲ್ಲ, ಎಲ್ಲರೂ ದೊಡ್ಡವರೇ. ಆ ನವೋದಯದ ಪೀರಿಯಡ್ನಲ್ಲೇ ಆಯಿತು, ಆ ನಂತರವೇ ಆಯಿತು. ಆ ಭಿನ್ನಾಭಿಪ್ರಾಯಗಳು ಏನಿದ್ರು ಅಂಥದ್ದೇನು ಇರಲಿಲ್ಲ ಅವರಲ್ಲಿ.